ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ನಿಷ್ಪತಿ ಎಂಬ ಹಣ್ಣಾಗಿತ್ತು. ನಿಷ್ಪತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಅಂದ್ರೆ ಇದರ ಅರ್ಥವೇನೆಂದರೆ, ಗುರುವೆಂಬ ಬೀಜವಂಕರಿಸಿ ಅಂದ್ರೆ ಗುರುವೆಂಬ ಬೀಜವು ಭಕ್ತಿವೆಂಬ ಏನು ಮಾಡ್ಯಾರ ಅಂದ್ರೆ, ಇದರ ಅರ್ಥ ಭಕ್ತಿವೆಂಬುದು ಗುರುವೆಂಬುದು ಬೀಜ, ಭಕ್ತಿವೆಂಬುದು ಹೊಲ. ಗುರುವೆಂಬ ಬೀಜವು ಭಕ್ತಿವೆಂಬ ಹೊಲದೊಳಗೆ ಮೊಳಕೆಯಾಗಿ, ಅದು ಗುರುವಿನ ಬೀಜ ಏನಾಯಿತು ಭಕ್ತಿಯಿಂದ ಹೊಲದೊಳಗೆ ಹಾಕಿದರೆ ಅದು ಭಕ್ತಿವೆಂಬ ಮೊಳಕೆಯಾಗಿತ್ತು. ಲಿಂಗವೆಂಬ ಎಲೆ ಬೆಳೆದಿತ್ತು. ಅದು ಏನು ಉದಾಹರಣೆ ಕೊಟ್ಟಾರ, ಲಿಂಗವೆಂಬ ಎಲೆ ಬೆಳೆದಿತ್ತು. ಆ ಲಿಂಗವೆಂಬ ಎಲೆ ಮೇಲೆ ವಿವೇಕ, ಸದ್ಬುದ್ಧಿ, ಸದ್ಗುಣ, ಸದ್ವಿಚಾರ, ನಾನು ಎಂಬುದು ಅಹಂಕಾರ ಇವೆಲ್ಲ ಏನು ಬೆಳೆದವು? ಎಲೆ ಎಂಬ ಹೂ ಎಲೆ ಬೆಳೆದಿತ್ತು. ಲಿಂಗವೆಂಬ ವಿಚಾರ ಅದು ಕಾಯಿ ಆಯಿತು, ಹೂವಾಯಿತು. ಅದು ವಿಚಾರ ಹೆಂಗಾಯಿತು ಅಂದ್ರೆ, ನಾವು ಅಂಗೈಯ ಇದು ನಮ್ಮ ಶರೀರಕ್ಕೆ ಹೊಲ ಅಂಬೇಕ. ಈ ಭಕ್ತಿ ಎಂಬುದು ಮನಸ್ಸು, ಇದು ನಮ್ಮ ಶರೀರಕ್ಕೆ ಹೊಲ ಮಾಡ್ಯಾರ. ಅದಕ್ಕೆ ಹೊಲಕ್ಕೆ ನಾವು ನಮ್ಮ ಶರೀರದಾಗ ಯಾವ ಫಲವತ್ತತೆಯನ್ನು ನಾವು ಬಿಟ್ಕೊಂಡ್ರೆ ಅದು ಫಲವತ್ತತೆಯನ್ನು ತೋರಿಸುತ್ತದೆ. ಮೊಳಕೆ ಬೆಳೆಯುವ ಪೈರು ಮೊಳಕೆಯಲ್ಲೇ ಕಾಣುವಂತ ಹೆಂಗೆ ಹೇಳ್ತಾರಲ್ಲ ಶರಣರಾಗಲಿ, ಮಹಾತ್ಮರಾಗಲಿ, ಮಹಾನರಾಗಲಿ, ಹಾಗೆ ನಮ್ಮ ಈ ಶರೀರ ಏನದ ಹೊಲ. ಈ ಹೊಲದಾಗ ಏನು ಮಾಡೋದು ಅಂದ್ರೆ, ನಾವು ಹೊಲದಾಗ ಏನು ಬಿತ್ತಿದೆವು ಅದೇ ಬೆಳೆ ನಮಗೆ ರಿಟರ್ನ್ ಆಗಿ ಬರ್ತದೆ. ಇಲ್ಲ, ಅದು ನಮ್ಮ ಶರೀರದೊಳಗೆ ನಾವು ಏನನ್ನು ಅಳವಡಿಸಿಕೊಂಡೇವಂದ್ರೆ ಅದು ನಮಗೆ ಪರಿವರ್ತನೆಯಾಗಿ ಮಾಡುತ್ತದೆ. ಅಂದ್ರೆ ಭಕ್ತಿವೆಂಬ ಹೊಲ, ಮೊಳಕೆ ಎಂಬ ಗುರು, ಅದು ನಾವು ಅರ್ಥ ಮಾಡ್ಕೋಬೇಕು. ಭಕ್ತಿವೆಂಬ ಹೊಲ, ಮೊಳಕೆ ಎಂಬ ಗುರು ಅಂದ್ರೆ ನಾವು ಗುರುವಿಲ್ಲದೆ ಭಕ್ತಿ ಇಲ್ಲ, ಭಕ್ತಿವಿಲ್ಲದೆ ಗುರುವಿಲ್ಲ. ಹಂಗೆ ಫಲವತ್ತಾಗಿ ನಿಷ್ಪತಿ ಎಂಬ ಹಣ್ಣು. ಈಗಿದು ನಮ್ಮದು ಶರೀರ ಎಲ್ಲ, ನಮ್ಮದು ಶರೀರ ಹೆಂಗದ ಭಕ್ತಿದಾಗಲಿ, ಲಿಂಗ ಪೂಜೆದಾಗಲಿ, ಹಾಡಿನಾಗಲಿ, ಒಳ್ಳೊಳ್ಳೆ ಕೆಲಸದಾಗಲಿ, ಯಾವುದೇ ಒಂದು ಒಳ್ಳೆ ಕಾರ್ಯಗಳಿಗಾಗಲಿ, ಇದು ನಮ್ದು ಏನದ ಶರೀರ ಅದು ಪಕ್ವವಾಕೋತ ಬಂತಂದ್ರೆ ಅದು ಶರೀರ ಏನಾಗ್ತದ, ಆ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಆ ಕೂಡಲ ಸಂಗಮ ದೇವ ಬಸವಣ್ಣನವ್ರು ಹೇಳ್ತಾರೆ ಒಂದು ಕಡೆ, ನಿಷ್ಪತಿ ಎಂಬ ಹಣ್ಣಾಗಿ ತೊಟ್ಟು ಬಿಟ್ಟು ಕಳಚಿ ಅಂದ್ರೆ ಅದು ಹಣ್ಣಾಗಿ ಅದು ತೆಳಗು ಬೀಳುವರಷ್ಟರೊಳಗೆ ಅದು ಏನು ಮಾಡಿದನು ಆ ಪರಮಾತ್ಮ, ಆ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಆ ಪರಮಾತ್ಮ ಇದು ಹಣ್ಣಾಗಿದೆ, ಇದು ಪಕ್ವವಾಗಿದೆ, ಇದು ನನಗೆ ಅರ್ಪಿತವಾಗಬೇಕಂತ ಹೇಳಿ ಆ ಪರಮಾತ್ಮ ತನ್ನ ಕೈಯಿಂದ ಹಿಡಿದು ಆ ಭಕ್ತಳಿಗೆ ಮೇಲಕ್ಕೆತ್ತಿ, ಹೇ ಭಕ್ತ, ನೀ ನನ್ನವ ನಾನು ನಿನ್ನವ ಅಂಥೇಳಿ ಆ ಭಕ್ತನಿಗೆ ಎತ್ತಿಕೊಂಡು ತನಗೆ ಬೇಕೆಂದು ಎತ್ತಿಕೊಂಡ. ಎಷ್ಟು ಚಲೋ ಹೇಳ್ಯಾರ ನೋಡ್ರಿ ಶರಣರು, ತನಗೆ ಬೇಕೆಂದು ಎತ್ತಿಕೊಂಡ. ಇದರ ಅರ್ಥವಿಷ್ಟೇ.